30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. 87 ವರ್ಷದ ಸರೋಜಾದೇವಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ ಮಹಾನ್ ನಟಿ. ಅಭಿನಯ ಸರಸ್ವತಿ ಎಂದೇ ಖ್ಯಾತಿಯಾಗಿದ್ದಂಥ ಬಿ ಸರೋಜಾದೇವಿ ದಕ್ಷಿಣ ಭಾರತದ ಧೀಮಂತ ಅಭಿನೇತ್ರಿ. ಸುಮಾರು 6 ದಶಕಗಳ ಕಾಲ ಚಿತ್ರರಂಗದ ಸೇವೆಯನ್ನ ಮಾಡಿರುವ ಇವರು 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿದ್ದಾರೆ. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿ ಹೆಸರುವಾಸಿಯಾಗಿದ್ರು. ಅವರು 1955ರಿಂದ 1984ರವರೆಗೆ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದರು. ಇನ್ನು ಸರೋಜಾದೇವಿ ಅವರು 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈಮಾಮಣಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ನಾಳೆ ಬೆಳಗ್ಗೆವರೆಗೂ ಕೂಡ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸರೋಜಾದೇವಿ ಅವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಸದ್ಯ ಈಗ ಅಭಿನಯ ಸರಸ್ವತಿ ಅಸ್ತಂಗತರಾಗಿದ್ದಾರೆ. ಅಭಿನಯ ಸರಸ್ವತಿ ಸರೋಜಾದೇವಿ ಅವರು ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ರಾಜ್ಕುಮಾರ್ ಹಾದಿಯಲ್ಲೇ ಸರೋಜಾದೇವಿ ಅವರು ನಾರಾಯಣ ನೇತ್ರಾಲಯ ಆಸ್ಪತ್ರೆಗೆ ನೇತ್ರದಾನವನ್ನ ಮಾಡಿದ್ದಾರೆ. ಸರೋಜಾದೇವಿ ನೇತ್ರದಾನ ನೋಂದಣಿ ಮಾಡಿಸಿ 5 ವರ್ಷ ಆಗಿತ್ತು. ಅವರ ನೇತ್ರದಾನದಿಂದ 3 ಬಾಳಲ್ಲಿ ಬೆಳಕು ಮೂಡಲಿದೆ. ಮಾದಕ ದ್ರವ್ಯ ಸಾಗಣೆ ಆರೋಪ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನನ್ನ ಬಂಧಿಸಲಾಗಿದೆ. ಕಲಬುರಗಿ ದಕ್ಷಿಣ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಲಿಂಗರಾಜ್ ಕಣ್ಣೆಯನ್ನ ಮಹಾರಾಷ್ಟ್ರದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಥಾಣೆ ನಗರದಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡುವಂತಹ ವೇಳೆ ಬಂಧಿಸಲಾಗಿದ್ದು, ನಿಷೇಧಿತ 120 ಕೊರೆನಾಯ್ನ ಸಿರಪ್ ಆರೋಪದ ಹಿನ್ನೆಲೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ವಿಜಯಪುರ ಯುವಕನ ಮೇಲೆ 4 ಮಾರಕಾಸ್ತ್ರಗಳಿಂದ ಬೇಕರವಾಗಿ ಹಲ್ಲೆ ಮಾಡಿದ್ದಾರೆ. ಎಸ್ಎಸ್ ರಸ್ತೆಯ ಎಸ್ಎಸ್ ಕಾಂಪ್ಲೆಕ್ಸ್ನಲ್ಲಿರುವಂತಹ ಅಮರವರ್ಷಿಣಿ ಸಹಕಾರಿ ಬ್ಯಾಂಕ್ನಲ್ಲಿ ಈ ಘಟನೆ ಆಗಿರೋದು. ಯುವಕ ಸುಶೀಲ್ ಕಾಳೆ ಎಂಬಾತನ ಮೇಲೆ ಬೇಕರವಾಗಿ ದಾಳಿ ನಡೆದಿದ್ದು, ಎತ್ತಿನ ಸ್ಥಿತಿ ಚಿಂತಾಜನಕ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಸುಶೀಲ್ಗೆ ಚಿಕಿತ್ಸೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಬಳಿ ಕಾವೇರಿ ನದಿ ದಂಡೆಯಲ್ಲಿ ಮೊಸಳೆ ಪ್ರತ್ಯಕ್ಷ ಆಗಿದೆ. ಪಿಂಡ ಪ್ರದಾನ ಮಾಡುವ ಪವಿತ್ರ ಶ್ರದ್ಧಾ ಕೇಂದ್ರ ಪಶ್ಚಿಮ ವಾಹಿನಿಯಲ್ಲಿ ಇದೀಗ ಭಾರೀ ಆತಂಕ ಶುರುವಾಗಿದೆ. ಪ್ರವಾಹದ ಸಂದರ್ಭದಲ್ಲಿ ರಂಗನತಿಟ್ಟು ಪಕ್ಷಿಧಾಮದಿಂದ ಮೊಸಳೆ ಬಂದಿರುವಂತ ಶಂಕೆ ವ್ಯಕ್ತವಾಗಿದೆ. ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಈಗ ಒತ್ತಾಯಿಸಿದ್ದಾರೆ. ದೇವನಹಳ್ಳಿಯ ಹೆದ್ದಾರಿಯಲ್ಲಿ ಹಾಡು ಹಗಲೇ ಹಿಟ್ ಆ್ಯಂಡ್ ರನ್ ಮಾಡಿ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಅಪಘಾತದ ರಭಸಕ್ಕೆ ಬುಲೆಟ್ ಬೈಕ್ನಲ್ಲಿದ್ದಂಥ 2 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ವಿಶ್ವನಾಥಪುರ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು, ಹಿಂದಿನಿಂದ ಬಂದಂತ ಕಾರು ನೋಡ್ತಿದ್ದಂತೆ ಬುಲೆಟ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಮೃತ ಯುವಕರು ಆಂಧ್ರಪ್ರದೇಶ ಮೂಲದವರು ಅಂತ ಸದ್ಯ ತಿಳಿದು ಬಂದಿದೆ. ಹೆಲ್ಮೆಟ್ ಹಾಕಿದ್ರೂ ಕೂಡ ಅಪಘಾತದ ರಭಸಕ್ಕೆ ಬೈಕ್ನಲ್ಲಿದ್ದಂತ 2 ಕೂಡ ಸಾವನ್ನಪ್ಪಿದ್ದಾರೆ. ಅಪಘಾತದ ವೇಳೆ ಒನ್ ವೇನಲ್ಲಿ ಬರ್ತಿದ್ದಂತ ಬೈಕ್ ಸವಾರ ಕೂದಲೆಳೆಯ ಅಂತರದಲ್ಲಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ. ಸದ್ಯ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಮೂಲದ ಪ್ರವಾಸಿಗರ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಫಾಲ್ಸ್ಗೆ ಉರುಳಿ ಬಿದ್ದಿದೆ. ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ಬಳಿ ಈ ಘಟನೆ ನಡೆದಿದೆ. ಸಣ್ಣ ಪುಟ್ಟ ಗಾಯಗಳಿಂದ ಚಾಲಕ ಪಾರಾಗಿದ್ದು, ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಿಂದ ಸದ್ಯ ಕಿರು ಜಲಪಾತಗಳು ತುಂಬಿ ಹರಿತಾ ಇದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು.
ರಾಯಚೂರಿನಲ್ಲಿ ಮನೆಯ ಗೋಡೆ ಕುಸಿದು ಮಹಿಳೆ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಾನ್ವಿ ತಾಲೂಕಿನ ಕಾತರಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಿರಂತರವಾಗಿ ಸುರಿತಾ ಇದ್ದಂತ ಮಳೆಯ ಹಿನ್ನೆಲೆಯಲ್ಲಿ ತಾಯಮ್ಮ ಎನ್ನುವವರ ಹಳೆಯ ಮನೆ ಶಿಥಿಲಗೊಂಡಿತ್ತು. ಏಕಾಏಕಿ ಮನೆಯ ಗೋಡೆಗಳು ಕುಸಿದ ಹಿನ್ನೆಲೆಯಲ್ಲಿ 38 ವರ್ಷದ ತಾಯಮ್ಮ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ತಾಯಮ್ಮ ಸಂಬಂಧಿ 16 ವರ್ಷದ ಸುಮಿತ್ರ ಎಂಬಾಕೆ ಗಾಯಗೊಂಡಿದ್ದಾರೆ. ಸುಮಿತ್ರಾಗೆ ಮಾನ್ವಿ ಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಹಂಪಯ್ಯ ಸಾಹುಕಾರ್ ಗಾಯಾಳುವಿನ ಆರೋಗ್ಯ ಸ್ಥಿತಿಯನ್ನ ವಿಚಾರಿಸಿದ್ದಾರೆ. ಸ್ನೇಹಿತನ ಮದುವೆ ಪಾರ್ಟಿ ವೇಳೆ ಚಿಕನ್ ಪೀಸ್ ಕೊಡಲಿಲ್ಲ ಅಂತ ಯುವಕನಿಗೆ ಚಾಕುವನ್ನ ಇರಿಯಲಾಗಿದೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದ ಹೊರವಲಯದಲ್ಲಿ ಘಟನೆಯಾಗಿದೆ. ನಿನ್ನೆ ತಡರಾತ್ರಿ ಯುವಕರೆಲ್ಲ ಸೇರಿ ತೋಟದಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ಚಿಕನ್ ಪೀಸ್ ಬಡಿಸೋರು ಸರಿಯಾಗಿ ಬಡಿಸಿಲ್ಲ, ತಾರತಮ್ಯವನ್ನ ಮಾಡಿದ್ದಾರೆ ಅಂತ ಜಗಳ ಶುರುವಾಗಿತ್ತು. ಜಗಳ ತಾರಕಕ್ಕೇರ್ತಿದ್ದಂತೆ ಸಿಟ್ಟಿನಿಂದ ವಿನೋದ್ ಮಲಶೆಟ್ಟಿ ಎಂಬಾತನಿಗೆ ಅಭಿಷೇಕ್ ಕೊಪ್ಪದ ಎಂಬ ಯುವಕ ಚಾಕು ಇರಿದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ವಿನೋದ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳಕ್ಕೆ ಮುರಗೋಡ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇನ್ನು ಆರೋಪಿ ವಿಠಲ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಈಗ ಗಾಯರಾಣ ಜಮೀನು ಅತಿಕ್ರಮಣ ಹಿನ್ನೆಲೆಯಲ್ಲಿ ಕುರಿಗಾಯಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದರು. ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮದ ಗಾಯರಾಣ ಜಮೀನಿನ ಅತಿಕ್ರಮಣ ತೆರವಿಗೆ ಕೋರ್ಟ್ನಿಂದ ಆಗ್ರಹಿಸಲಾಗಿತ್ತು. ಈ ಹಿನ್ನೆಲೆ ಕೋರ್ಟ್ ಆವರಣದಲ್ಲಿ ಸುಮಾರು 2,000 ಕುರಿ ಹಾಗೂ ಮೇಕೆಗಳಿಂದ ತಂದು ಪ್ರತಿಭಟಿಸುವ ಮೂಲಕ ಕುರಿಗಾಯಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸುಮಾರು 2 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪ್ರಯಾಣಿಕರು ತೀವ್ರ ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ತಹಶೀಲ್ದಾರ್ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿಯನ್ನ ಸಲ್ಲಿಸಲಾಯಿತು. ಇವತ್ತು ನಾವು ಹುಕ್ಕೇರಿ ತಾಲೂಕಿನಿಂದ ಕುರಿಗಾರ ಸಂಘದವ್ರು ಬಂದಿದ್ದೆವು. ತಾಲೂಕು ಪೈಕಿ ನಮ್ಗೆ ಗಾರ್ಯನ ಜಾಗದಾಗ ಕುರಿ ಮೇಸಾಕ ಒಂದು ಅಭಿವೃದ್ಧಿ ಮಾಡಿ ಕೊಡ್ಬೇಕಂತ ತಹಸೀಲ್ದಾರ್ ಮೇಡಮ್ಗೆ ಮನವಿ ಕೊಟ್ಟಿದ್ವಿ 2-3 ಸಲ. ಆದ್ರೆ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಅದ್ರ ಕೊಡ್ತೇವೆ, ಮತ್ತು ಉಗ್ರ ಹೋರಾಟ ಮಾಡಾರ್ದವು. ಇಟ್ಟಕ ಇದನ್ನ ಮಾಡಿರ್ತಿಲ್ವು, ಇದಕ್ಕೆ ಮಾಡ್ದಿಲ್ಲ ಅಂದ್ರೆ ಮತ್ತೆ ಇವತ್ತು ನಾವು ಕುರಿಗಳ ತಂದ ಅಲ್ಲಿ ಆಕಿಗೆ ಮನವಿ ಕೊಡಾಕ ಮಾಡಿದೆವು. ನಾವೊಂದು 10,000 ಕುರಿ ಅಂದ ಅಲ್ಲಿ ಮೇಸಾಕ ಎಲ್ಲೂ ಜಾಗಿಲ್ಲ. ಅದನ್ನೆಲ್ಲ ಅತಿಕ್ರಮ ಆಗಿ ಹೊಂಟಿದ್ದ ಜಮೀನ. ಆ ಜಮೀನ ಕುರಿ ಮೇಸಾಕ ಒಂದು ಕಾಲಾವಕಾಶ ಮಾಡಿಕೊಡ್ಲ. ಯಾವ ಪೂರ್ವ ಕಾಲದಿಂದ ಹಿರಿಯರ ಕಾಲದಿಂದ ಕುರಿಗಳಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಕುರಿಗಳನ್ನ ಮೇಯಿಸ್ಕೊಂಡು ಬಂದಿರತಕ್ಕಂಥ ಆ ಒಂದು ಜಮೀನವನ್ನು ಇವತ್ತು ಬಂಡವಾಳಶಾಹಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಅದನ್ನ ಉಳುಮೆಯನ್ನು ಮಾಡಿ ಅತಿಕ್ರಮಣ ಮಾಡಿ ಅಲ್ಲಿ ಕಟ್ಟಡ ಕಟ್ಟೋದಾಗಲಿ, ಬೆಳೆಗಳನ್ನು ಬೆಳೆಯೋದಾಗಲಿ, ಕೆಲವೊಂದು ಇಂಡಸ್ಟ್ರಿಗಳನ್ನ ಕಟ್ಟೋದಾಗಲಿ. ಹುಕ್ಕೇರಿ ತಾಲೂಕಿನಿಂದ ಕುರಿಗಾರ ಸಂಘದವ್ರು ಬಂದಿದ್ದೆವು. ಕೆರೆಗೆ ಈಜಲು ತೆರಳಿದ್ದ ಯುವಕ ನಾಪತ್ತೆಯಾಗಿದ್ದಾನೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮದ್ಲಾಪುರ ಕ್ಯಾಂಪ್ನಲ್ಲಿ ಈ ಘಟನೆ ನಡೆದಿದೆ. ಮಾನ್ವಿ ಪಟ್ಟಣದ ಜನತಾ ಕಾಲೋನಿಯ ನಿವಾಸಿ 23 ವಯಸ್ಸಿನ ನಾಗರಾಜು ತನ್ನ ಸ್ನೇಹಿತರ ಜೊತೆ ಕೆರೆಯಲ್ಲಿ ಈಜುವುದಕ್ಕೆ ಹೋಗಿದ್ದ. ಈ ವೇಳೆ ಘಟನೆ ನಡೆದಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ಸದ್ಯ ಮುಂದುವರೆದಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಯಾವ ಕ್ರಾಂತಿಯೂ ಆಗಲ್ಲ, ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ 4 ಗೋಡೆಗಳ ಮಧ್ಯೆ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿತ್ತು ನನಗೆ ಗೊತ್ತಿಲ್ಲ ಅನ್ನೋದಾಗಿ ಹೇಳಿದ್ರು. ಇದೇ ವೇಳೆ ಡಿಕೆಶಿ ಸಿಎಂ ಆಗುವಂತ ವಿಚಾರವಾಗಿ ಮಾತನಾಡಿ, ಡಿಕೆಶಿ ಹುಟ್ಟು ಕಾಂಗ್ರೆಸ್ಸಿಗರು, ಅವರು ಸಿಎಂ ಆಗೋಕೆ ಆ ಒಂದು ಕಾಲ ಬಂದೇ ಬರುತ್ತೆ ಅನ್ನೋದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೊರಗಿನಿಂದನೂ ಬಂದವ್ರಿಗೂ ಈಗ ಯಾಕೆ ಹೊರಗಿಂದ ಬಂದರು ಅಲ್ವಾ, ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ದರು, ಮಾಸ್ ಲೀಡರ್ ಅಂತಾರಲ್ಲ, ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದರು. ಏನು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಇಲ್ವೋ ಸಿದ್ದರಾಮಯ್ಯ ಅವರು ಬಂದ ಮೇಲೆ. ಶಿವಕುಮಾರು ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ, ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ, NSYಯಿಂದ ಬಂದವರು ಶಿವಕುಮಾರ್. ನಾವು ಕೂಡ NSYಯಿಂದ ಬಂದವರೇ. ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ, ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಿಷ್ಠಾವಂತರಿಗೆ ಸಿಎಂ ಹುದ್ದೆ ಸಿಗ್ಲಿಲ್ವಲ್ಲ, ಒಂದೇ ಸಲ ಸಿಕ್ಬಿಡುತ್ತಾ? ಒಬ್ಬೊಬ್ರಿಗೆ ಒಂದ್ಸಲಿ ಸಿಗುತ್ತೆ. ಸಮುದ್ರ ಇದ್ದಂಗೆ ಕಾಂಗ್ರೆಸ್. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. 480 ಶಾಲೆಗಳಿಂದ 20,000ಕ್ಕೂ ಹೆಚ್ಚು ಮಕ್ಕಳಿಗೆ ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡಲಾಗ್ತಿದೆ.
ತಪಾಸಣೆಯ ವೇಳೆ 40 ಮಕ್ಕಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹೃದಯ ಸಂಬಂಧಿ ಸಮಸ್ಯೆ ಪತ್ತೆಯಾಗಿದೆ ಅಂತ ಡಿಎಚ್ಯು ಅನಿಲ್ ಸಚಿವರಿಗೆ ಮಾಹಿತಿಯನ್ನ ನೀಡಿದ್ರು. ಮನೆಯಲ್ಲಿ ನೇಣು ಬಿಗಿದುಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 23 ವರ್ಷದ ಅಶೋಕ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಎದುರು ಬಾಡಿಗೆಗೆ ಇದ್ದಂತ ಅಶೋಕ್ ಧಾರವಾಡದ ಸೋನಿಯಾ ಕಾಲೇಜಿನಲ್ಲಿ ಡಿ.ಫಾರ್ಮಸಿ ಓದ್ತಾ ಇದ್ದ. ಸದ್ಯ ಘಟನಾ ಸ್ಥಳಕ್ಕೆ ವಿದ್ಯಾಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಆತ್ಮಹತ್ಯೆಗೆ ಇನ್ನೂ ಕೂಡ ನಿಖರ ಕಾರಣ ತಿಳಿದು ಬಂದಿಲ್ಲ. ರಾಜಕೀಯ ಜಂಜಾಟದ ಮಧ್ಯೆ ಸದ್ಯ ಬಯಲಾಟ ನಾಟಕದಲ್ಲಿ ಕಲಾವಿದರೊಂದಿಗೆ ಮಾಜಿ ಸಚಿವ ಶ್ರೀರಾಮುಲು ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ. ಜಿಲ್ಲೆಯ ಕಂಪ್ಲಿ ಕ್ಷೇತ್ರದ ಸೋಮಸಮುದ್ರ ಗ್ರಾಮದಲ್ಲಿ ನಡೆದ ಬಯಲಾಟ ನಾಟಕವನ್ನ ನೋಡಲು ಹೋಗಿದ್ದಂತ ಶ್ರೀರಾಮುಲು ನಾಟಕ ನೋಡುತ್ತಲೇ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿದ್ರು. ರಾಮುಲು ಕುಣಿತಕ್ಕೆ ಮಹಿಳಾ ಕಲಾವಿದರು ಕೂಡ ಸಾಥ್ ನೀಡಿದ್ರೆ ನೆರೆದಿದ್ದ ಜನ ರಾಮುಲು ಡ್ಯಾನ್ಸ್ಗೆ ಚಪ್ಪಾಳಿಯನ್ನ ತಟ್ಟಿ ಶಿಳ್ಳೆ ಹೊಡೆದು ಸಂತಸವನ್ನ ಪಟ್ರು. ಶ್ರೀರಾಮುಲು ಕುಣಿತದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆತ್ಮೀಯರಾದಂತಹ ಶ್ರೀರಾಮ ಸರ್ ಅವರು ರೈತರು ಹೇಗಿರಬೇಕು, ರೈತರು ಹೇಗೆ ಬೆಳೆಯನ್ನು ಬೆಳೆಯಬೇಕು. ಕೈಕೊಟ್ಟ ಬೆಳೆಗೆ ವಿಮೆ ಬಾರದ ಹಿನ್ನೆಲೆ ಧಾರವಾಡ ಜಿಲ್ಲೆಯಲ್ಲಿ ಇಬ್ಬರು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದೇ ಗ್ರಾಮದಲ್ಲಿ ಒಂದೇ ದಿನ ಅಂತರದಲ್ಲಿ ಇಬ್ಬರು ರೈತರು ಸಾವಿಗೆ ಶರಣಾಗಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬರದ್ವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರೈತರಾದ ರವಿರಾಜ್ ಮತ್ತು ಬಸನಗೌಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆರ್ಸಿಬಿ ಅಭಿಮಾನಿಗಳು ಸತ್ರೆ 25 ಲಕ್ಷ ಪರಿಹಾರವನ್ನ ನೀಡುತ್ತಾರೆ. ಅನ್ನ ಕೊಡುವಂತ ರೈತರ ಪ್ರಾಣಕ್ಕೆ ಬೆಲೆ ಇಲ್ವಾ ಅಂತ ಸದ್ಯ ಅಲ್ಲಿನ ರೈತರು ಆಕ್ರೋಶವನ್ನ ಹೊರಗಾಕಿದ್ರು. ಪರಿಹಾರ ಇಲ್ಲದೆ ಈಗಾಗಲೇ ಇಬ್ಬರು ರೈತರು ಪ್ರಾಣವನ್ನ ಬಿಟ್ಟಿದ್ದಾರೆ. ಇನ್ನೂ 5 ಜನ ರೈತರು ಪ್ರಾಣ ಬಿಡುತ್ತಾರೆ. ಬೆಳೆ ವಿಮೆ ಪರಿಹಾರ ಕೊಡಿ, ಇಲ್ಲ ಸಾಯುವುದಕ್ಕೆ ಅನುಮತಿಯನ್ನ ನೀಡಿ ಅಂತ ರೈತರು ಆಕ್ರೋಶವನ್ನ ಹೊರಗಾಕಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಗಲು ದರೋಡೆಯನ್ನ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ತರೀಕೆರೆ ತಾಲೂಕಿನ ಪ್ರಸಿದ್ಧ ಕಲ್ಲತಗಿರಿ ಪ್ರವಾಸಿ ತಾಣದಲ್ಲಿ ವಾಹನಗಳನ್ನ ಒಳಗೆ ಬಿಡಲು ಒಂದು ಕಾರಿಗೆ ಕನಿಷ್ಠ 100 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ರಾತ್ರಿ ಹಗಲು ಎನ್ನದೇ ಪ್ರವಾಸಿಗರಿಂದ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋದಾಗಿ ಸದ್ಯ ಆರೋಪ ಕೇಳಿಬಂದಿದೆ. ತಿಗಡ ಗ್ರಾಮ ಪಂಚಾಯಿತಿಯಿಂದ ಹಲವು ವರ್ಷಗಳಿಂದ ಹಣ ವಸೂಲಿ ಮಾಡಲಾಗ್ತಿದೆ. ಆದರೆ ಹಣ ವಸೂಲಿ ಮಾಡಿದ್ರೂ ಕೂಡ ಸದ್ಯ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ಜೊತೆಯಲ್ಲಿ ಪ್ರವಾಸಿಗರಿಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಠೇವಣಿ ಇಟ್ಟ ಹಣಕ್ಕಾಗಿ ಮಹಿಳೆಯರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಬಳೆ ಹಾಗೂ ಉಡಿ ತುಂಬುವ ಸಾಮಗ್ರಿಯನ್ನ ತಂದಂತ ಮಹಿಳೆಯರು ಕಿತ್ತೂರು ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರ ಬ್ಯಾಂಕ್ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ರು. ಠೇವಣಿ ಇಟ್ಟ ಹಣ ಹಾಗೂ ಅದರ ಬಡ್ಡಿ ನಮಗೆ ಇನ್ನೂ ಕೂಡ ನೀಡಿಲ್ಲ ಅಂತ ಜನ ಕಿಡಿಕಾರಿದ್ರು. ಪ್ರಕರಣ ದಾಖಲಾಗಿ 11 ತಿಂಗಳು ಕಳೆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮಕ್ಕೆ ಮಾಹಿತಿಯನ್ನ ಕೇಳಿದ್ರೂ ಕೂಡ ಸಮಂಜಸ ಉತ್ತರವನ್ನ ಸಿಕ್ಕಿಲ್ಲ. ನಿಗಮದ ಅಧಿಕಾರಿಗಳು ಕೈಗೆ ಬಳೆ ತಟ್ಟುಕೊಳ್ಳಿ ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯ ಬಳಿಕ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಸದ್ಯ ಠೇವಣಿದಾರರು ಮನವಿಯನ್ನ ಸಲ್ಲಿಸಿದ್ರು. चोरी कर लिया है, जिसने इसमें फेडरेशन का हाथ है. ಆದ್ರೂ ನಾವು ಇಷ್ಟೆಲ್ಲ ಅವ್ರಿಗೆ ಕೊಡ್ತಾ ಇದೀವಿ, ಕಾಣಿಕೆಯನ್ನು ಅರ್ಪಿಸ್ತಾ ಇದೀವಿ. ಚಾರ್ಲ್ಸ್ ಬಾಬಾ ಚೋರ್, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಈಸ್ಟ್ ಆರ್ ವೆಸ್ಟ್, ಈಸ್ಟ್ ಆರ್ ವೆಸ್ಟ್, ಎಲ್ಲಿವರೆಗೆ
ಯಾದಗಿರಿಯಲ್ಲಿ ಎರಡನೇ ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಯಾದಗಿರಿ ತಾಲೂಕಿನ ಹೊರಂಚ ತಾಂಡದಲ್ಲಿ ಈ ಘಟನೆ ನಡೆದಿದೆ. 40 ವರ್ಷದ ಧನು ಚೌಹಾಣ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೊದಲ ಹೆಂಡತಿ ಇರುವಾಗಲೇ ಮತ್ತೊಬ್ಬ ಆಕೆಯನ್ನ ಈತ ಮದುವೆಯಾಗಿದ್ದ. 10 ವರ್ಷದ ಹಿಂದೆ ಸೋನುಬಾಯಿ ಎಂಬಾಕೆಯೊಂದಿಗೆ ಲವ್ ಮ್ಯಾರೇಜ್ ಆಗಿದ್ದ. ಇನ್ನು ಧನು ಚೌಹಾಣ್ನದ್ದು ಆತ್ಮಹತ್ಯೆಯಲ್ಲ, ಕೊಲೆ ಅನ್ನೋದಾಗಿ ಕುಟುಂಬಸ್ಥರು ಶಂಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣದಲ್ಲಿ ದರೋಡೆಕೋರರ ಜೊತೆ ಸಂಪರ್ಕದಲ್ಲಿದ್ದಂತ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 4 ದರೋಡೆಕೋರರ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದ ಹೈದರಾಬಾದ್ ಮೂಲದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. 4 ದರೋಡೆಕೋರರು ಲೂಟಿ ಮಾಡಿದ ಚಿನ್ನಾಭರಣ ಮಾರಾಟ ಮಾಡಿ ಬಳಿಕ ದರೋಡೆಕೋರರಿಗೆ ಹಣ ನೀಡುತ್ತಿದ್ರು ಅನ್ನೋದಾಗಿ ತನಿಖೆಯ ವೇಳೆ ತಿಳಿದು ಬಂದಿದೆ. ಉಳಿದ 4 ಆರೋಪಿಗಳಿಗಾಗಿ ಕಲಬುರಗಿಯ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ದಲಿತ ವೃದ್ಧ ಮಹಿಳೆಯರ ಮೇಲೆ ನಿವೃತ್ತ ಗ್ರಾಮ ಲೆಕ್ಕಿಗ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ತುಮಕೂರು ತಾಲೂಕಿನ ತಿಮ್ಮರಾಜನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ನಿವೃತ್ತ ಗ್ರಾಮ ಲೆಕ್ಕಿಗ ರಮೇಶ್ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾನೆ ಅಂತ ಸಿದ್ದಲಿಂಗಮ್ಮ, ಶಾರದಮ್ಮ, ಲಕ್ಕಕ್ಕ ಎನ್ನುವವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತಿಮ್ಮರಾಜನಹಳ್ಳಿ ಸರ್ವೆ ನಂಬರ್ 5ರಲ್ಲಿರುವಂತ ಪಿತ್ರಾರ್ಜಿತ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿಕೊಳ್ಳೋದಕ್ಕೆ ಹೋಗಿದ್ದಂತ ಮಹಿಳೆಯರ ಮೇಲೆ ರಮೇಶ ಕುಟುಂಬದವರು ಹಲ್ಲೆಯನ್ನ ನಡೆಸಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೀರೆ ಬಟ್ಟೆಯನ್ನ ಹರಿದು ಹಾಕಿ ಹಲ್ಲೆ ನಡೆಸಿದ್ದಾರೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಅರಳಿ ಮರ ಕಡಿಯಲು ಹೋದವರಿಗೆ ಆಂಜನೇಯ ಸ್ವಾಮಿ ದರ್ಶನವನ್ನ ಕೊಟ್ಟಿದ್ದಾರಂತೆ. ಇನ್ನು ಬನಹಟ್ಟಿಯ ಸೋಮವಾರಪೇಟೆಯ ನಾಮದೇವ ಗಲ್ಲಿಯ ಹನುಮ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ. ದೇವಸ್ಥಾನದ ಆಡಳಿತ ಸಮಿತಿ ಅರಳಿ ಮರವನ್ನ ಕಡಿದು ಕಟ್ಟಡ ನಿರ್ಮಾಣ ಮಾಡೋಕೆ ಮುಂದಾಗಿತ್ತು. ಈ ವೇಳೆ ಅರಳಿ ಮರ ಕಾಂಡದಲ್ಲಿ ಹನುಮನ ಚಿತ್ರ ಹೋಲುವಂತ ಚಿತ್ರ ಕಂಡುಬಂದಿದೆ. ಹನುಮನನ್ನೇ ಹೋಲುವಂತ ಚಿತ್ರ ನೋಡಿ ಸ್ಥಳೀಯರು ವಿಸ್ಮಯಗೊಂಡಿದ್ದಾರೆ. ನಮಗೆಲ್ಲ ಸಾಕ್ಷಾತ್ ಹನುಮಂತನೇ ದರ್ಶನವನ್ನ ಕೊಟ್ಟಿದ್ದಾನೆ ಅಂತ ತಕ್ಷಣ ಪೂಜೆ ಪುರಸ್ಕಾರವನ್ನ ಮಾಡಿ ಸ್ಥಳೀಯರು ಭಕ್ತಿ ಭಾವವನ್ನ ಮೆರೆದಿದ್ದಾರೆ. ಇನ್ನು ಘಟನೆಯ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಈಗ ಸಾವಿರಾರು ಜನ ಆಗಮಿಸುತ್ತಿದ್ದಾರೆ. ಡ್ರಗ್ಸ್ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಮಂಗಳೂರು ಕಾಲೇಜು ಆಡಳಿತ ಮಂಡಳಿಗೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಲೇಜು ಆಡಳಿತ ಮಂಡಳಿಗೆ ಕಳೆದ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ವು. ತಮ್ಮ ಕಾಲೇಜಿನಲ್ಲಿ ಡ್ರಗ್ಸ್ ದಾಸರಾದ ವಿದ್ಯಾರ್ಥಿಗಳ ಪಟ್ಟಿ ಕೊಡಿ ಅನ್ನೋದಾಗಿ ಕೇಳಿದ್ವಿ. ಆದರೆ ಕೆಲ ಕಾಲೇಜುಗಳು ಮಾತ್ರ ಪಟ್ಟಿಯನ್ನ ಕೊಟ್ಟಿದೆ. ಇನ್ನು ಹಲವು ಕಾಲೇಜುಗಳು ಸೂಚನೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನಾವು ಕಾಲೇಜಿಗೆ ಬರೋದು ನಿಮಗೂ ಕೂಡ ಒಳ್ಳೆಯದಲ್ಲ. ಡ್ರಗ್ಸ್ ಚಟವನ್ನ ಬಿಟ್ರೆ ನಿಮ್ಮ ಬದುಕಿಗೆ ಒಳ್ಳೆಯದು. ಸರಿಯಾದ ಕೌನ್ಸಿಲಿಂಗ್ ಪಡೆದು ಚಟವನ್ನ ಬಿಡಿ, ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಕಾರ್ಯಕ್ರಮದಲ್ಲಿ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಖಡಕ್ ಭಾಷಣವನ್ನ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿ ಜಾನುವಾರುಗಳ ಮೇಲೆ ಹುಲಿ ಬೇಟೆ ಮುಂದುವರೆದಿದೆ. ಇನ್ನು ಕೆಜೆ ಹಬ್ಬನಕುಪ್ಪೆಯಲ್ಲಿ ಹಸುವಿನ ಮೇಲೆ ಹುಲಿ ದಾಳಿಯನ್ನು ನಡೆಸಿದೆ. ಗೌರಿಪುರದಲ್ಲಿ ಹುಲಿ ದಾಳಿಯಿಂದ ಹಸು ತೀವ್ರವಾಗಿ ಗಾಯಗೊಂಡಿದೆ. ನಾಗರಹೊಳೆ ಉದ್ಯಾನವನದ ಬಳಿಯ ಕಚುವಿನಹಳ್ಳಿಯ ರುಕ್ಮಿಣಿ ಶ್ರೀನಿವಾಸರಿಗೆ ಸೇರಿದಂತ ಹಸು ಮೃತಪಟ್ಟಿದೆ. ಇನ್ನು ನಂಜಾಪುರ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯ ಪಕ್ಕದ ಕುರುಚಲ ಅರಣ್ಯ ಪ್ರದೇಶದಲ್ಲೂ ಕೂಡ ಹುಲಿ ದಾಳಿ ಮಾಡಿ ರೈತ ನಟರಾಜ್ ಎನ್ನುವವರ ಹಸುವನ್ನ ಗಾಯಗೊಳಿಸಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೃದಯಾಘಾತದಿಂದ ಚಿಕ್ಕಮಗಳೂರು ಮಾಜಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮೃತಪಟ್ಟಿದ್ದಾರೆ. 72 ವರ್ಷದ ಟಿ ರಾಜೇಂದ್ರ ಕಳೆದ 1 ವರ್ಷದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಈಗ ದಿಢೀರ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಇವರು ರೈತ ಸಂಘಟನೆಗಳಲ್ಲಿ ಹಲವು ವರ್ಷಗಳ ಕಾಲ ಭಾಗಿಯಾಗಿದ್ರು. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಮುಂಚೂಣಿಗೆ ತರುವಲ್ಲಿ ಇವರ ಪಾತ್ರ ಪ್ರಮುಖವಾಗಿತ್ತು. ಹಾಸನದಲ್ಲಿ ಪ್ರತ್ಯೇಕ ಪ್ರಕರಣಗಳಲ್ಲಿ 3 ದಿನಗಳಲ್ಲಿ 3 ಚಿರತೆಗಳು ಸಾವನ್ನಪ್ಪಿವೆ. ಈ ಕುರಿತು ಹಾಸನ ಸಿಸಿಎಫ್ ಯಡುಕುಂಡಲ ಅವರು ತನಿಖೆಗೆ ಆದೇಶಿಸಿದ್ದಾರೆ. 5 ಹುಲಿಗಳ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಚಿರತೆಗಳು ಮೃತಪಟ್ಟಿವೆ. ಹಾಸನದ ಬೇಲೂರು, ಚನ್ನರಾಪಟ್ಟಣದ ವಿವಿಧ ಗ್ರಾಮಗಳಲ್ಲಿ ಈ ಘಟನೆ ನಡೆದಿದೆ. 11ನೇ ತಾರೀಕು ಬೇಲೂರು ತಾಲೂಕಿನ ಚಿಕ್ಕನಾಯಕನಹಳ್ಳಿ ಹಂದಿ ಉರುಳಿಗೆ ಸಿಲುಕಿ 6 ವರ್ಷದ ಗಂಡು ಚಿರತೆ ಮೃತಪಟ್ಟಿತ್ತು. 13ನೇ ತಾರೀಕು ಚನ್ನರಾಯಪಟ್ಟಣ ರೈಲ್ವೆ ಹಳಿ ಬಳಿ 2 ಚಿರತೆಗಳ ಮೃತದೇಹ ಕೂಡ ಪತ್ತೆಯಾಗಿದೆ. 4 ವರ್ಷದ ಮತ್ತು 18 ತಿಂಗಳ 2 ಚಿರತೆಗಳ ಮೃತದೇಹಗಳು ರೈಲ್ವೆ ಹಳಿಯ ಪಕ್ಕ ಪತ್ತೆಯಾಗಿದೆ. ಒಂದು ಗಂಡು ಚಿರತೆಗೆ ತಲೆಭಾಗದಲ್ಲಿ ಪೆಟ್ಟು ಬಿದ್ದಿರುವುದು ಕೂಡ ದೃಢಪಟ್ಟಿದೆ. ಮತ್ತೊಂದು ಹೆಣ್ಣು ಚಿರತೆ ಸಾವಿಗೆ ಕಾರಣ ಏನು ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿದೆ. ದೊಡ್ಡಬಳ್ಳಾಪುರದ ನಗರದ ಮಸೀದಿ ಬಳಿ ಶಿಯಾ ಮುಸ್ಲಿಂ ಸಮುದಾಯದಿಂದ ಮೊಹರಂ ಆಚರಣೆಯನ್ನು ಮಾಡಲಾಯಿತು.
ಬ್ಲೇಡ್ ಮತ್ತಿತರ ಹರಿತ ಆಯುಗಳಿಂದ ಸದ್ಯ ಎದೆಗೆ ಚುಚ್ಚಿಕೊಂಡು ಆಚರಣೆಯನ್ನ ಮಾಡಲಾಗಿದೆ. ಮೊಹರಂ ನಡೆದ 7ನೇ ದಿನಕ್ಕೆ ನಡೆಯುವಂತ ಆಚರಣೆ ಇದಾಗಿದ್ದು, ರಕ್ತ ಸಿಕ್ತ ದೇಹವನ್ನ ಹುಸೇನ್ ದೇವರಿಗೆ ಅರ್ಪಿಸಿ ಹರಕೆಯನ್ನ ಸಲ್ಲಿಸಿ ವಿಚಿತ್ರ ವಿಭಿನ್ನ ಆಚರಣೆಯನ್ನ ಮಾಡಲಾಗಿದೆ. ಧರ್ಮಗುರುಗಳು ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಇನ್ನು ಆಚರಣೆಯಲ್ಲಿ 2,000ಕ್ಕೂ ಹೆಚ್ಚು ಶಿಯಾ ಸಮುದಾಯದವರು ಭಾಗಿಯಾಗಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸೈಕಲ್ ರಾಮಚಂದ್ರಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮೇಲೆ ಇಡಿ ದಾಳಿ ಹಿನ್ನೆಲೆ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ರು. ಬಿಜೆಪಿ ಕುತಂತ್ರದಿಂದ ಇಡಿ ದಾಳಿ ಮಾಡಿದ್ದಾರೆ ಎಂದು ಶಾಸಕ ಸುಬ್ಬಾರೆಡ್ಡಿ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸೈಕಲ್ ರಾಮಚಂದ್ರಗೌಡ ಟಾಂಗ್ ಕೊಟ್ರು. ಸುಬ್ಬಾರೆಡ್ಡಿ ಸನ್ಯಾಸಿ ಎನ್ನಲ್ಲ, ಬಾರ, ವೈನ್ಸ್, ರಿಯಲ್ ಎಸ್ಟೇಟ್ ವ್ಯಾಪಾರಿ, ಈಗ ರಾಜಕಾರಣಿ. ಮೊದಲು ವ್ಯಾಪಾರವನ್ನ ಮಾಡಿಕೊಂಡು ರಾಜಕಾರಣಕ್ಕೆ ಬಂದವರು. ಅಲ್ಲದೆ ನಾಮಪತ್ರದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿರುವ ಬಗ್ಗೆ ಕೋರ್ಟ್ನಲ್ಲಿ ತನಿಖೆ ನಡೀತಾ ಇದೆ. ಈಗ ಇಡಿ ದಾಳಿ ಮಾಡಿದ್ದಾರೆ ಅಂತ ತಪ್ಪು ಮಾಡಿಲ್ಲ ಅಂದ್ರೆ ಏನು ಆತಂಕ ಯಾಕೆ ಇವರಿಗೆ? ಇಡಿ ದಾಳಿಗೆ ರಾಜಕೀಯ ಬಣ್ಣ ಬೆಳೆಯುವುದು ಸರಿಯಲ್ಲ ಅಂತ ಗರಂ ಆದ್ರು. ಸುಮಾರು ರಾಜಕಾರಣಿಗಳ ವ್ಯಾಪಾರಸ್ಥರನ್ನ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಕಂಡುಹಿಡ್ತಕ್ಕಂಥ ಕೆಲಸ ಅವ್ರದ್ದು. ಬರೀ ರಾಜಕಾರಣಿಗಳು ಒಬ್ಬರದೇ ಅಲ್ಲ. ಇವತ್ತು ಸುಬ್ಬಾರೆಡ್ಡಿ ಅವರು ಏನು ಸನ್ಯಾಸಿ ಅಲ್ಲ, ಓನ್ಲಿ ರಾಜಕಾರಣಿ ವ್ಯಕ್ತಿ ಅಲ್ಲ. ಅವರು ಸಾಕಷ್ಟು ಅವರು ಬಾರ್ಗಳು, ವೈನ್ಸು ವ್ಯಾಪಾರಕ್ಕೆ ಪ್ರಸಿದ್ಧ. ಅವರು ಅದ್ರ ಜೊತೆಗೆ ರಿಯಲ್ ಎಸ್ಟೇಟು ಮಾಡ್ತಾರೆ. ಸಾಕಷ್ಟು ಹಣ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಅವರ ಉದ್ಯೋಗ. ಜೊತೆಗೆ ರಾಜಕಾರಣಿ ಕೂಡ ಆಗಿದ್ದಾರೆ. ಅವರು ಮೂಲತಃ ರಾಜಕಾರಣಿ ಅಲ್ಲ. ಅವರು ಬಂದಿರತಕ್ಕಂಥದ್ದು ವ್ಯಾಪಾರ ಮಾಡಿದ್ರು, ಬೆಳೆದಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ಜನರು ಗುರುತಿಸಿದ್ದಾರೆ, ಎಲ್ಲ ಜನರು ನಂಬಿಕೆಯಿಂದ ಓಟ್ ಹಾಕಿದ್ದಾರೆ. ಹಂಗಂತ ಹೇಳಿ ಇವತ್ತು ಯಾವುದೋ ಒಂದು ಆ ಕ್ಷೇತ್ರದಲ್ಲಿ ಎಲೆಕ್ಷನಲ್ಲಿ ಅಬ್ಡಿವೇಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಿದೆ ಅಂತೇಳಿ BJP ಅಭ್ಯರ್ಥಿ ಅವ್ರ ಮೇಲೆ ಕೇಸ್ ಹಾಕಿ 2 ವರ್ಷ ಆಗಿದೆ. ಕೇಸ್ ನಡೀತಾ ಇದೆ. ಆದರೆ ಅಪ್ಡಿವೇಟ್ ಕರೆಕ್ಟ್ ಇಲ್ಲ ಅಂತಕ್ಕಂಥದ್ದು ಕೇಸ್ ನಡೀತಾ ಇದೆ ಒಂದು ಆ ಸಂದರ್ಭದಲ್ಲಿ ಅವರಿರ್ತಕ್ಕಂಥ ಇಡಿ ದಾಳಿ ಏನು ಆಗಿದೆ ಅದು ರಾಜಕಾರಣ ಬಣ್ಣ ಬೆಳೀತಿರ್ತಕ್ಕಂಥದ್ದು ತಪ್ಪಿದೆ. ಸುಮಾರು ರಾಜಕಾರಣಿಗಳ ವ್ಯಾಪಾರಸ್ಥರನ್ನ ಅವ್ರು ಮಾಡಿರ್ತಕ್ಕಂಥ ಮೈಸೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ 19 ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. 42 ಸ್ವತ್ತು ಕಳವು ಪ್ರಕರಣಗಳು ಪತ್ತೆಯಾಗಿದ್ದು, ಆರೋಪಿಗಳಿಂದ 659 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ, 27 ದ್ವಿಚಕ್ರ ವಾಹನಗಳು, 1 ಕಾರು, 2,57,000 ನಗದು, 1 ಲ್ಯಾಪ್ಟಾಪ್ ಸೇರಿ ಒಟ್ಟು 63 ಲಕ್ಷ ಮೌಲ್ಯದ ವಸ್ತುಗಳಿಂದ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಕಾರ್ಯಾಚರಣೆ ವೇಳೆ ಡಿಸಿಪಿಗಳಾದ ಸುಂದರ್ ರಾಜ್, ಬಿಂದುಮಣಿ ಉಪಸ್ಥಿತರಿದ್ದರು. ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತ ಆಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್ಗೆ ಡಿಕ್ಕಿಯಾಗಿ ರಸ್ತೆ ಬದಿಯ ಹಳ್ಳಕ್ಕೆ ಬಸ್ ಉರುಳಿ ಬಿದ್ದಿದೆ. ಶ್ರೀರಂಗಪಟ್ಟಣದ ತಾಲೂಕಿನ ಬೊಮ್ಮನೂರು ಅಗ್ರಹಾರದ ಬಳಿ ಈ ಘಟನೆ ನಡೆದಿದೆ. ಬಸ್ನಲ್ಲಿ ಪ್ರಯಾಣಿಕರಿಲ್ಲದ ಕಾರಣಕ್ಕೆ ಭಾರೀ ಅನಾಹುತ ತಪ್ಪಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಡಿಪೋಗೆ ಸೇರಿದಂತ ಕೆಎಸ್ಆರ್ಟಿಸಿ ಬಸ್ ಇದಾಗಿದೆ. ಘಟನೆಯಲ್ಲಿ ಬಸ್ ಚಾಲಕನಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಶ್ರೀರಂಗಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.